ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಫಸ್ಟ್ ಟೈಮ್ ನನ್ನ ವೀಡಿಯೋನ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದು 2 ಡೇಸ್ ಕಂಟಿನ್ಯೂ ಲಾಗು. ಸಾಯಂಕಾಲದಿಂದ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾನಿಪುರಿ ಮಾಡೋಕ್ಕೆ ಅಂತ ಇಷ್ಟು ಐಟಮ್ನ ತೊಗೊಂಡಿದ್ದೀನಿ. ಹಿಂದೆ ಕೂಡ ಪಾನಿಪುರಿ ಮಾಡೋದನ್ನ ನಾನು ಅಪ್ಲೋಡ್ ಮಾಡಿದ್ದೆ. ಹಾಗಾಗಿ ಜಾಸ್ತಿ ಏನು ನಾನು ಇದ್ರ ಬಗ್ಗೆ ಹೇಳಕ್ಕೆ ಹೋಗ್ತಿಲ್ಲ. ಬೇಯಿಸ್ಕೊಂಡಿದ್ದಂಥ ಆಲೂಗೆಡ್ಡೆ ಮತ್ತು ಬಟಾಣಿನ ಇವಾಗ ತೊಗೊಂಡಿದ್ದೀನಿ ನೋಡಿ. ಇವಾಗ ಇದನ್ನ ಚೆನ್ನಾಗಿ ಕಿವುಚ್ಕೋಬೇಕು, ಅಂದರೆ ಸ್ಮ್ಯಾಶ್ ಮಾಡ್ಕೋಬೇಕು ಕೈಯಿಂದಲೇ. ನಾನು ಕೈಯಿಂದಲೇ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಸ್ಮ್ಯಾಶರ್ ಇದ್ದರೆ ಸ್ಮ್ಯಾಶರಿಂದಲೂ ಕೂಡ ಈ ಥರ ಇದು ಮಾಡ್ಕೋಬೋದು. ಹಾಗೆ ಇವಾಗ ಇದಕ್ಕೆ ನಾನು ಅಂದರೆ ಮಸಾಲೆಗಳನ್ನ ಹಾಕ್ಕೊತೀನಿ. ಅಂದರೆ ಅಂಗಡಿಯಲ್ಲಿ ಸಿಗುವಂಥ ಪಾನಿಪುರಿ ಮಸಾಲೆ ಆಗಿರ್ಬೋದು, ಹಾಗೆ ಚಾಟ್ ಮಸಾಲೆನ ಹಾಕ್ಕೊತಾ ಇದ್ದೀನಿ. ಇದೆರಡು ವಿಷಲ್ ಕೂಗಿಸಿದ್ರೆ ಸಾಕು. ಆಲೂಗೆಡ್ಡೆ ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ, ಹಾಗೆ ಬಟಾಣಿ ಕೂಡ. ಇದು ಹಸಿ ಬಟಾಣಿ ನಾನು ತೊಗೊಂಡಿರೋದು. ಇವಾಗ ಒಂದು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲೆನ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ರೌಂಡ್ ಇವಾಗ ಅಂದರೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಲಸು ಮತ್ತು ಸೋನಿ ಇಬ್ಬರು ಕೂಡ ಬಂದರು. ಇವಾಗ ತರಲೆ ಸ್ಟಾರ್ಟ್ ಆಯಿತು. ನಾನೊಂದು ಕೇಳಿದ್ರೆ ಅವರೊಂದು ಎತ್ತಿ ಆ ಕಡೆಯಿಂದ ಆ ಕಡೆ ಇದು ಮಾಡ್ತಾನೆ ಇದ್ದರು. ಇವರಿದ್ರೆ ಯಾವುದೇ ಕೆಲಸ ಕೂಡ ಆಗಲ್ಲ, ಅರ್ಧಂಬರ್ಧ ಆಗಿಬಿಡುತ್ತೆ ಕೆಲಸ. ಸುಮ್ಮನೆ ಕುತ್ಕೊಳ್ಳಿ ಅಂದರೂ ಕೂಡ ಕುತ್ಕೊಳ್ಳೋದಿಲ್ಲ. ಲಸು ಅಂತ ತೀಟೆ ಮಾಡ್ತಿದ್ದ, ಒಂದು ಕೈ ಮೇಲೆ ಕೊಟ್ಟಿದ್ದಕ್ಕೆ ಸುಮ್ಮನೆ ಕೂತ್ಕೊಂಡಿದ್ದಾನೆ. ಇನ್ನು ಸೋನಿ ಕೂಡ ಊಟ ಮಾಡ್ತಾ ಇದ್ಲವಳು. ಹಾಗೆ ಇವಾಗ ಅದಕ್ಕೆ ಸ್ವಲ್ಪ ಪಾನಿಪುರಿ ಮಸಾಲೆನ ಹಾಕ್ಕೊತಾ ಇದ್ದೀನಿ. ಅಂದರೆ ಪಾನಿಪುರಿ ಮಸಾಲೆನ ನಾನು ಇಲ್ಲಿ ಅರ್ಧ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಅಂದರೆ ಇದು ಸ್ವಲ್ಪ ದೊಡ್ಡ ಸ್ಪೂನ್ ಇರೋದ್ರಿಂದ ಅರ್ಧ ಸ್ಪೂನು, ಅಂದರೆ ಚಿಕ್ಕ ಸ್ಪೂನ್ ಇದ್ದರೆ ಅದಕ್ಕೆ 1 ಸ್ಪೂನಷ್ಟು ಹಾಕ್ಕೊಬೋದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಹಾಗೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಈರುಳ್ಳಿನೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೋಬೋದು. ಅಂದರೆ ನಾವು ಆಲೂಗೆಡ್ಡೆನ ಬೇಯಿಸ್ಕೋಬೇಕಾದ್ರೆ ನಾನು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೆ, ಹಾಗಾಗಿ ಇಲ್ಲಿ ಸ್ವಲ್ಪನೇ ಉಪ್ಪನ್ನ ಸೇರಿಸ್ಕೊತೀನಿ. ಅಂದರೆ ಜಾಸ್ತಿ ಉಪ್ಪು ಬೇಡ ಅಂದ್ಬಿಟ್ಟು ಇಷ್ಟು ಹಾಕ್ಕೊಂಡಿದ್ದೀನಿ. ಅಂದರೆ ಬೇಯಿಸ್ಬೇಕಾದ್ರೂ ಉಪ್ಪು ಹಾಕಿರ್ತೀವಲ್ಲ, ಹಾಗಾಗಿ ಸ್ವಲ್ಪ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇವಾಗ ಒಂದು ಪಾತ್ರೆಗೆ ಆವಾಗಲೇ ತೋರಿಸಿದ್ನಲ್ಲ, ಅಂದರೆ ಶುಂಠಿ, ಕೊತ್ತಂಬರಿ, ಪುದೀನ, ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಮತ್ತು ಒಂದು 4 ಕಾಳು ಮೆಣಸನ್ನ ಹಾಕಿ ಚೆನ್ನಾಗಿ ಇವಾಗ ರುಬ್ಕೊಂಡಿದ್ದೀನಿ ನೋಡಿ. ಅಂದರೆ ನಮಗೆ ಎಷ್ಟು ಪಾನಿ ಬೇಕೋ ಅಷ್ಟು ನೀರನ್ನ ನಾನು ಇವಾಗ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇವಾಗ ರುಬ್ಕೊಂಡಿರುವಂಥ ಅಂದರೆ ಚಟ್ನಿ ಅಂತೀವಲ್ಲ, ಅದನ್ನು ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಹುಣಸೆಹಣ್ಣು ರಸನ ತೊಗೊತಾ ಇದ್ದೀನಿ. ಹಳೆ ಹುಣಸೆಹಣ್ಣಿದ್ರೆ ತುಂಬ ಚೆನ್ನಾಗಿರುತ್ತೆ, ಆದರೆ ಇದು ಹೊಸ ಹುಣಸೆಹಣ್ಣು ನಾನು ತೊಗೊಂಡಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ನಾನು ಕಮ್ಮಿನೇ ತೊಗೊಂಡಿದ್ದೀನಿ, ಅಂದರೆ ತುಂಬ ಉಳಿದ್ರೆ ತಿನ್ನೋಕ್ಕಾಗಲ್ಲ. ಹಾಗಾಗಿ ಇದಕ್ಕೆ ಅಂದರೆ ನಾನು ತೊಗೊಂಡಿರೋ ನೀರಿಗೆ ಇದು ಸರಿಯಾಗುತ್ತೆ. ಹಾಗಾಗಿ ಇವಾಗ ಚೆನ್ನಾಗಿ ಅದನ್ನು ಕಿವುಚ್ಕೊಂಡು ಇವಾಗ ಅದ್ರ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಬರೀ ರಸವನ್ನು ಹಾಕಿ ಇವಾಗ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು, ಹಾಗೆ ಚಾಟ್ ಮಸಾಲ ಒಂದು ಅರ್ಧ ಸ್ಪೂನಷ್ಟು, ಹಾಗೆ ಪಾನಿಪುರಿ ಮಸಾಲ ಕೂಡ ಅರ್ಧ ಸ್ಪೂನಷ್ಟು ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದ್ರೆ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ಕೋಬೋದು. ಅಂದರೆ ಕೊತ್ತಂಬರಿ ಖಾಲಿಯಾಗಿತ್ತು ಅಂತ ನಾನು ಹಾಗೇ ಬಿಟ್ಬಿಟ್ಟಿದ್ದೀನಿ. ಹಾಗೆ ಇವಾಗ ಒಂದು ಕಡೆ ಅಂದರೆ ಪುರಿ ಮಾಡ್ಕೊಳ್ಳೋಕ್ಕೆ ಇವಾಗ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಎಲ್ಲ ಕಾದಿದೆ. ಇವಾಗ ಪುರಿಗೆ ಹಾಕ್ಕೊತಾ ಇದ್ದೀನಿ ನೋಡಿ. ಎಣ್ಣೆ ಕಾದ್ಮೇಲೆ ಚೆನ್ನಾಗಿ ಇವಾಗ ಈ ರೆಡಿಮೇಡ್ ಪುರಿ ಕೂಡ ಸಿಗುತ್ತೆ, ಹಾಗೆ ನಾವು ಕೂಡ ಪುರಿನ ಮನೆಯಲ್ಲೇ ಮಾಡ್ಕೊಬೋದು. ನೆಕ್ಸ್ಟ್ ಟೈಮು ನಾನು ಅಪ್ಲೋಡ್ ಮಾಡ್ತೀನಿ ಅದು ಹೇಗೆ ಮಾಡೋದು ಅಂತ. ಇವಾಗ ಅಂಗಡಿಯಲ್ಲಿ ತಂದಿರುವಂತಹ ಪುರಿನೇ ಅದನ್ನೇ ಇವಾಗ ಚೆನ್ನಾಗಿ ಅಂದರೆ ಎಣ್ಣೆಲಿ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಅಂದರೆ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ನೋಡಿ. ಇವಾಗ ಪುರಿ ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ. ಅಂದರೆ ಸ್ವಲ್ಪನೇ, ಅಂದರೆ ಪುರಿ ಇದನ್ನು ಸ್ವಲ್ಪನೇ ಹಾಕ್ಕೋಬೇಕಾಗಿತ್ತು, ಆದರೆ ಸ್ವಲ್ಪ ನಾನು ಜಾಸ್ತಿ ಹಾಕ್ಕೊಬಿಟ್ಟಿದ್ದೀನಿ. ಹಾಗಾಗಿ ಇಲ್ಲಿ ಸ್ವಲ್ಪ ಜಾಗ ಸಾಲ್ತಿಲ್ಲ. ಸ್ವಲ್ಪ ತೆಗೆದ್ಬಿಟ್ಟು ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಕರಿತಾ ಇದ್ದೀನಿ. ಅಂದರೆ ಜಾಗ ಇದ್ದಷ್ಟು ಕೂಡ ಪುರಿ ಉಬ್ಬಿ ಬರುತ್ತೆ. ಅಂದರೆ ಸ್ವಲ್ಪ ಪುರಿ ಉಬ್ಬಬೇಕಾದ್ರೆ ಜಾಗ ಕಡಿಮೆ ಆಗಿತ್ತು, ಅಂದರೆ ಚಿಕ್ಕ ಬಾಣಲೆ ತೊಗೊಂಡಿರೋದ್ರಿಂದ ನಾವು ದುಡ್ಡು ಕೊಟ್ಟು ಹೊರಗಡೆ ಹೋಗಿ ಪಾನಿಪುರಿ ತಿನ್ನೋದಕ್ಕಿಂತ ನಾವು ಮನೆಯಲ್ಲೇ ಈ ಥರ ತಂದು ಪಾನಿಪುರಿ ಹೊಟ್ಟೆ ತುಂಬ ಮನೆಯಲ್ಲೇ ಕೂಡ ಎಲ್ಲರೂ ಕೂಡ ಕುತ್ಕೊಂಡು ತಿನ್ಬೋದು. ಹಾಗಾಗಿ ನಾವು ಪ್ರತಿ ಸತಿ ಪಾನಿಪುರಿ ತರೋದು ಸ್ವಲ್ಪ ಕಮ್ಮಿನೇ. ಅಂದರೆ ಮುಂಚೆಲ್ಲ ತುಂಬ ಮಾಡ್ತಾಯಿದ್ವಿ, ಈ ನಡುವೆ ಸ್ವಲ್ಪ ಕಮ್ಮಿ ಆಗಿತ್ತು. ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದೀವಿ ಅನಿಸುತ್ತೆ. ಹಿಂದೆ ಕೂಡ ಒಂದು ಸತಿ ಮಾಡಿದ್ದೆ, ಅಂದರೆ ಲಾಗ್ ಮಾಡಿ ಸ್ವಲ್ಪ ದಿವಸಕ್ಕೆ ಪಾನಿಪುರಿ ಹಿಂದೆ ಅಪ್ಲೋಡ್ ಮಾಡಿದ್ದೀನಿ. ಹಾಗಾಗಿ ಇದ್ರ ಬಗ್ಗೆ ಜಾಸ್ತಿ ಏನು ಹೇಳಕ್ಕೆ ಹೋಗ್ತಿಲ್ಲ ನೋಡಿ. ಇಷ್ಟು ಪಾನಿಪುರಿನ ನಾನು ಇವಾಗ ಮಾಡಿಟ್ಕೊಂಡಿದ್ದೀನಿ. ಅದನ್ನು ತಿಂತಾ ಇದ್ದಾರೆ ಲಸು ಮತ್ತು ಸೋನಿ. ಅದು ಚೆನ್ನಾಗಿದೆ ಅಂತ ಅದನ್ನೇ ಕುತ್ಕೊಂಡು ತಿಂದರು. ಹಾಗೆ ಇದು 2 ಡೇಸ್ ಕಂಟಿನ್ಯೂ ಆಗಲ್ಲ, ಅದು ನೆಕ್ಸ್ಟ್ ಡೇ
ಸ್ವಲ್ಪ ಹುಣಸೆಹಣ್ಣೆಲ್ಲ ಇವಾಗ ಬಡ್ದು ಎಲ್ಲ ತೊಗೊಂಬಂದಿದ್ವಲ್ಲ ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡ್ತಾ ಇದ್ದೀವಿ. ಹುಣಸೆಹಣ್ಣೆಲ್ಲ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಪಕ್ಕದ ಮನೆಯವ್ರಿಗೂ ಕೂಡ ಕರ್ಕೊಂಡಿದ್ವು. ಅಂದರೆ ಆ ದೊಡ್ಡಮ್ಮ ಮತ್ತು ರತ್ನಮ್ಮ ಅಂದ್ಬಿಟ್ಟು ಅವ್ರನ್ನ ಕೂಡ ಕರ್ಕೊಂಡು ಅವ್ರನ್ನ ಇವಾಗ ಸ್ವಲ್ಪ ಕ್ಲೀನ್ ಮಾಡಿಸ್ಕೊತಾ ಇದ್ದೀವಿ. ಅಂದರೆ ಹುಣಸೆಹಣ್ಣು ಕೊಡ್ತೀವಿ ಬನ್ನಿ ಅಂತ ಹೇಳಿದ್ವು, ಹಾಗಾಗಿ ಸ್ವಲ್ಪ ಬಂದು ಇವಾಗ ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ. ಅಂದರೆ ಸ್ವಲ್ಪ ಜಾಸ್ತಿ ಇತ್ತು, ಈ ಹುಣಸೆಹಣ್ಣು ಕೆಲಸಕ್ಕೆ ಕೈ ಹಾಕಿದ್ರೆ ಬೇಗ ಕೆಲಸನೇ ಮುಗಿಯಲ್ಲ, ಹಾಗಾಗಿ ಅವ್ರನ್ನೂ ಕೂಡ ಕರ್ಕೊಂಡಿದ್ದು. ಅಂದರೆ ಅತ್ತೆಗೂ ಕೂಡ ಸ್ವಲ್ಪ ಹುಷಾರಿಲ್ವಲ್ಲ, ಹಾಗಾಗಿ ಒಬ್ಬರಿಂದನೇ ಆಗಲ್ಲ ಅಂದ್ಬಿಟ್ಟು ಅವ್ರಿಗೂ ಕೂಡ ಕರ್ಕೊಂಡ್ರೆ ಬೇಗನೆ ಆಗಿಬಿಡುತ್ತೆ. ಅಂದರೆ ಒಂದು 4-5 ಚೀಲ ಇತ್ತು ಹುಣಸೆಹಣ್ಣು, ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡೋದು ಲೇಟ್ ಆಗುತ್ತೆ. ಮತ್ತು ಹುಣಸೆಹಣ್ಣು ರೇಟ್ ಕೂಡ ಇವಾಗ ಜಾಸ್ತಿ ಇದೆ. ಕ್ವಿಂಟೋಲ್ಗೆ 32,000 ಏನೋ ಹುಣಸೆಹಣ್ಣು ರೇಟ್ ಇದೆ ಇವಾಗ. ನಾವು ಕ್ಲೀನ್ ಮಾಡಿ ಅಷ್ಟು ಕೊಡೋಷ್ಟರಲ್ಲಿ ರೇಟ್ ಸ್ವಲ್ಪ ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ಇವಾಗ ಇವ್ರಿಗೂ ಕೂಡ ಕರ್ಕೊಂಡು ಇವಾಗ ಹುಣಸೆಹಣ್ಣನ್ನ ಕ್ಲೀನ್ ಮಾಡ್ತಾ ಇದ್ದೀವಿ. ಅಂದರೆ ಮನೆಗೂ ಕೂಡ ತೊಗೊಬೇಕು ಇದನ್ನೇ. ತೋಟದಲ್ಲಿರೋಂಥ ಹುಣಸೆಹಣ್ಣು ಅದನ್ನೇನು ತೊಗೊಂಬಂದಿಲ್ಲ. ಅಂದರೆ ಇಲ್ಲೇ ಅಂದರೆ 3 ಭಾಗ ಒಂದೇ ಮರ ಇರೋದ್ರಿಂದ ತುಂಬಾ ಹುಣಸೆಹಣ್ಣು ಬಿಡುತ್ತೆ, ಹಾಗಾಗಿ ಇದರಲ್ಲೇ ತೊಗೊಂಡಿದ್ದೀವಿ. ಮತ್ತು ನಮ್ಮ ಚಿಕ್ಕತ್ತೆಗೂ ಸ್ವಲ್ಪ ಕೊಟ್ಟು ಕಳಿಸ್ಬೇಕು, ಹಾಗೆ ನಮ್ಮ ಮನೆಗೆ ಕೂಡ ಯೂಸ್ ಮಾಡ್ಕೋಬೇಕು. ಹಾಗಾಗಿ ಸ್ವಲ್ಪ ಅಂದರೆ ಚಿಕ್ಕ ಹುಣಸೆಹಣ್ಣು ಬೋಟು ಹುಣಸೆಹಣ್ಣು ಅಂತೀವಲ್ಲ, ಅದನ್ನೆಲ್ಲ ಇವಾಗ ತೆಗೆದು ಸಪ್ರೇಟ್ ಇಟ್ಕೊತಾ ಇದ್ದೀವಿ. ದೊಡ್ಡ ಹುಣಸೆಹಣ್ಣು ಅಂದರೆ ಅದು ಕುಟ್ಟಕ್ಕೆಲ್ಲ ಸರಿ ಹೋಗುತ್ತೆ, ಅದು ಹೂವಣ್ಣು ಮಾಡೋಕ್ಕೆ ಮಡ್ಚೋಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ದೊಡ್ಡ ಹುಣಸೆಹಣ್ಣನ್ನ ನಾವು ತೊಗೊಂಡು ಅಂದರೆ ಅಂಗಡಿ ಮಾರೋಕ್ಕೆ ಅಂತ ತೊಗೊಂಡ್ಬಿಟ್ಟು ಅಂದರೆ ಮನೆಗೆ ಚಿಕ್ಕ ಚಿಕ್ಕ ಹುಣಸೆಹಣ್ಣನ್ನ ಆರಿಸ್ಕೊತಾ ಇದ್ದೀವಿ. ಹಾಗೆ ಸ್ವಲ್ಪ ಅದನ್ನೆಲ್ಲ ಕ್ಲೀನ್ ಮಾಡ್ತಿದ್ರಲ್ಲ, ಹಾಗಾಗಿ ಅದನ್ನೆಲ್ಲ ಇವಾಗ ಒಂದು ಚೀಲದಲ್ಲಿ ತುಂಬಿಟ್ಬಿಡ್ತೀನಿ. ಅಂದರೆ ಸ್ವಲ್ಪ ಮನೆ ಮುಂದೆ ಎಲ್ಲ ಗಲೀಜಾಗಿಬಿಡುತ್ತೆ, ಹಾಗಾಗಿ ಹಸು ಆ ಕಡೆ ಈ ಕಡೆ ಎಸಿತಾ ಇರ್ತಾರೆ. ಹಾಗಾಗಿ ಇವಾಗ ಚೀಲದಲ್ಲಿ ಇಟ್ಬಿಟ್ರೆ ನಮಗೆ ಯಾವಾಗ ಬೇಕು ಅಂದರೆ ನಾವು ಯಾವಾಗ ಫ್ರೀ ಇರ್ತೀವೋ ಆವಾಗ ಹುಣಸೆಹಣ್ಣನ್ನ ಕ್ಲೀನ್ ಮಾಡ್ಕೋಬೋದು ಅಂದ್ಬಿಟ್ಟು ಇವಾಗ ನಾನು ಚೀಲದಲ್ಲೆಲ್ಲ ತುಂಬಿಕ್ತಾ ಇದ್ದೀನಿ. ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಒಂದು ಚೀಲ ಮತ್ತೆ ತೊಗೊಂಬಂದರು. ಮತ್ತು ಅದನ್ನು ಕೂಡ ಇವಾಗ ಕ್ಲೀನ್ ಮಾಡಬೇಕಾಗುತ್ತೆ. ಬರೀ ಇವತ್ತೆಲ್ಲ ಇದೇ ಕೆಲಸ ಆಗಿಬಿಡುತ್ತೆ. ಅಂದರೆ ಬೆಳಿಗ್ಗೆ ನಾವು 11 ಗಂಟೆಯಿಂದ ಕೂತ್ಕೊಂಡಿದ್ದು, ಇನ್ನು 3 ಗಂಟೆ ಆದರೂ ಕೂಡ ಕೆಲಸ ಆಗಿರಲಿಲ್ಲ. ಅಂದರೆ ಇದು ಬೇಗ ಆಗೋದೇ ಇಲ್ಲ ಕೆಲಸ. ಎಷ್ಟು ಲೇಟ್ ಆಗುತ್ತೆ ಅಂದರೆ ನಾವು ಏನು ಮಾಡ್ತಿದ್ದೀವಿ ಅಂತ ಅಷ್ಟು ಗೊತ್ತಾಗಲ್ಲ, ಅಷ್ಟು ಕೆಲಸ ಇರುತ್ತೆ ಇದರಲ್ಲಿ. ಅದನ್ನೆಲ್ಲ ಬಡಿದು ಸಿಪ್ಪೆ ಎಲ್ಲ ತೆಗೆದು ಅದನ್ನ ಚೀಲದಲ್ಲಿ ತುಂಬಿ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪೂರ್ತಿ ದಿವಸ ಇದೇ ಕೆಲಸ ಆಗಿಬಿಡುತ್ತೆ ಒಂದೊಂದು ಟೈಮಂತೂ. ಅಂದರೆ ಟೈಮು ಕೂಡ ಇವಾಗ 1 ಗಂಟೆ ಆಗಿಬಿಟ್ಟೆ. ಇವರೇನು ಊಟ ಏನು ಬೇಡ, ಸುಮ್ಮನೆ ಸ್ವಲ್ಪ ಟೀ ಇಟ್ಕೊಟ್ಬಿಡಮ್ಮ ಅಂತ ಹೇಳಿದ್ರು. ಹಾಗಾಗಿ ಸ್ವಲ್ಪ ಟೀನೇ ಇಟ್ಕೊಡೋಣ ಅಂದ್ಬಿಟ್ಟು ಟೀನೇ ಇಡ್ತಾನೆ ಅಂದ್ಬಿಟ್ಟು ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ದೆ. ಅಂದರೆ ಇವಾಗ ಸ್ಕೂಲ್ ಬೆಲ್ ಹೊಡಿತು, ಹಾಗಾಗಿ ಇರಮ್ಮ ಸ್ವಲ್ಪ ಇದೆಲ್ಲ ಕ್ಲೀನ್ ಆಗಿಬಿಡಲಿ ಅಂದ್ಬಿಟ್ಟು ಸ್ವಲ್ಪ ನಾನು ಕೂಡ ಕೂತ್ಕೊಂಡು ಕ್ಲೀನ್ ಮಾಡಿಕೊಂಡೆ. ಅಂದರೆ ಟೈಮಿಂಗ್ಸ್ ಪಕ್ಕ ಹಳ್ಳಿ ಕಡೆ ಹೇಗಂದರೆ 2 ಗಂಟೆಗೆ ತಿನ್ನಬೇಕು ಅಂದರೆ 2 ಗಂಟೆಗೆ ತಿನ್ನೋದು. ಹಾಗಾಗಿ ಇವಾಗ ಸ್ವಲ್ಪ ಎಲ್ಲ ಕ್ಲೀನ್ ಆಗಿದೆ. ಇವಾಗ ಟೀ ಮತ್ತು ಸ್ವಲ್ಪ ಪುರಿ ಖಾರ ಎಲ್ಲ ತಿಂದ್ಬಿಟ್ಟು ಇವಾಗ ಎಲೆ ಅಡಿಕೆ ಹಾಕ್ಕೊತಾ ಇದ್ದಾರೆ. ಅವರೆಲ್ಲ ಎಲೆ ಅಡಿಕೆ, ಹೊಗೆ ಪುಡಿ ಅದೆಲ್ಲ ಹಾಕೊಂಡು ಕೂತ್ಕೊಂಡಿದ್ರು. ನೋಡಿ ಇಷ್ಟು ಕೆಲಸ ಇದೆ. ಇನ್ನು ಆ ಚೀಲದಲ್ಲಿರೋದು ಇವಾಗ ತಂದ್ರಲ್ಲ ನಮ್ಮ ಮನೆಯವರು, ಅದು ಕೂಡ ಸ್ವಲ್ಪ ಕ್ಲೀನ್ ಮಾಡಬೇಕಾಗುತ್ತೆ. ನೋಡಿ ಇಷ್ಟಾಗಿದೆ. ಮನೆ ಮುಂದೆ ಎಲ್ಲ ಫುಲ್ಲು ಧೂಳು, ಎಷ್ಟು ಗಲೀಜಂದರೆ ಸ್ವಲ್ಪ ಇದಾಗುತ್ತೆ. ಮತ್ತು ಸಾಯಂಕಾಲ ಅದು ನೀರು ಹಾಕಿ ತೊಳಿಬೇಕು. ಇವಾಗ ಮತ್ತೆ ಸ್ಟಾರ್ಟ್ ಮಾಡಿಕೊಂಡು ಕ್ಲೀನ್ ಮಾಡೋಕ್ಕೆ ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಕಲ್ಲಂಗಡಿ ಹಣ್ಣವ್ರು ಬಂದಿದ್ದರು. ಅದರಲ್ಲಿ ಕಲ್ಲಂಗಡಿ ಹಣ್ಣು ತೊಗೊಂಡ್ರು. ಅಂದರೆ ಸ್ವಲ್ಪ ಕೆಟ್ಟೋಗಿರೋ ಕಲ್ಲಂಗಡಿ ಹಣ್ಣೆಲ್ಲ ಇಸ್ಕೊಂಬಂದಿದ್ರು. ಅಂದರೆ ಮೇಕೆ ಮತ್ತು ಕುರಿ ಮರಿಗಳಿಗೆ ಹಾಕೋಕ್ಕೆ ಅಂದ್ಬಿಟ್ಟು. ಹಾಗೆ ಸಾಯಂಕಾಲ ಒಂದು ಮೇಕೆ ಅಂದರೆ ಕುರಿ ಇತ್ತು, ಅದನ್ನು ಇವಾಗ ನಮ್ಮ ಮನೆಯವರು ಕಟ್ ಮಾಡ್ತಾ ಇದ್ದಾರೆ. ಅಂದರೆ ಪಾಲು ಹಾಕಿದ್ರು, ಸಂತೆಯಿಂದ ತಂದಿದ್ರು, ನಮ್ಮೂರು ಸಂತೆ, ಚಿಕ್ಕನಾಯಕನಹಳ್ಳಿ ಸಂತೆಯಿಂದ. ಹಾಗಾಗಿ ಪಾಲು ಹಾಕ್ತಾಯಿದ್ರು. ನಾವು ಕೂಡ ಒಂದು ಪಾಲು ತೊಗೋಬೇಕು. ಅಂದರೆ ನಮ್ಮ ಮನೆಯವರು ಅವಾಗವಾಗ ಈ ಥರ ಕುರಿ ತಂದು ಕಟ್ ಮಾಡಿ ಸೇಲ್ ಮಾಡ್ತಾ ಇರ್ತೀವಿ. ಅಂದರೆ ಸ್ವಲ್ಪ ಆ ಕಡೆಯೂ ಕೂಡ ಜನ ಹೋಗಿದ್ದಾರೆ. ಅಂದರೆ ನಮ್ಮ ಮನೆಯವರು ಒಬ್ಬರೇ ಕಟ್ ಮಾಡ್ತಿಲ್ಲ, ಅವರು ಸ್ವಲ್ಪ ಅಂದರೆ ಒಳಗಡೆ ಇದಿರುತ್ತಲ್ಲ ಪಾರ್ಟ್ಸು, ಅದನ್ನೆಲ್ಲ ತೊಳಿಯೋಕ್ಕೆ ಆ ಕಡೆ ಹೋಗಿದ್ದಾರೆ. ಅವ್ರು ಅಷ್ಟರಲ್ಲಿ ಕಟ್ ಮಾಡ್ತಾಯಿದ್ರು. ನಾನು ಕೂಡ ಇವಾಗ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಇಷ್ಟು ಶುಂಠಿ, ಬೆಳ್ಳುಳ್ಳಿ ಮತ್ತು ಚಕ್ಕೆ, ಮಸಾಲೆ, ಈರುಳ್ಳಿ ಅಂದರೆ ಒಂದು ಟೊಮೊಟೊನ ತೊಗೊಂಡಿದ್ದೀನಿ. ಹಾಗೆ ಅರ್ಧ ಒಳಷ್ಟು ತೆಂಗಿನಕಾಯಿ ತುರಿ, ಪುದೀನ, ಕೊತ್ತಂಬರಿ, ಹಾಗೆ 3 ಸ್ಪೂನಷ್ಟು ಧನಿಯಾ ಪುಡಿ, 2 ಸ್ಪೂನಷ್ಟು ಖಾರದ ಪುಡಿನ ತೊಗೊಂಡಿದ್ದೀನಿ. ಹಾಗೆ ಕುರಿ ಪಾರ್ಟ್ಸ್ದು ಬೇರೆ ಇದು ಮಾಡೋಣ ಅಂದರೆ ನಾಟಿ ಸ್ಟೈಲು, ಹಾಗಾಗಿ ಅದನ್ನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಬೋಟಿ ಕೂಡ ಕ್ಲೀನ್ ಮಾಡಬೇಕು. ಇವಾಗ ಸ್ವಲ್ಪ ಸಾಂಬಾರು ಮಾಡಿಬಿಡೋಣ ಬೇಗ ಅಂದ್ಬಿಟ್ಟು ಇವಾಗ ಸಾಂಬಾರಿಗೆ ಒಂದು ಕುಕ್ಕರ್ನ ಇಟ್ಟಿದ್ದೀನಿ. ಅಂದರೆ ಒಂದು ಪಾಲ್ಗೆ 2.5 kg ಮಟನ್ ಬಂದಿತ್ತು, ಕುರಿ ಮಟನು. ಹಾಗಾಗಿ ಅಂದರೆ ಸ್ವಲ್ಪ ಬರೀ ಸಾಂಬಾರೇ ಬೇಡ ಅಂದ್ಬಿಟ್ಟು ಸ್ವಲ್ಪ ಬೋಟಿ ಗೊಜ್ಜು ಅಂದರೆ ನಾಟಿ ಸ್ಟೈಲು, ಹಾಗಾಗಿ ಸ್ವಲ್ಪ ಇವಾಗ ಬೋಟಿನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅಂದರೆ ಗಂಡು ಮಕ್ಕಳು ಕ್ಲೀನ್ ಮಾಡಿರೋದು ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಅಡುಗೆ ಅರಿಶಿನ ಮತ್ತು ಎಲೆ ಅಡಿಕೆ ಸುಣ್ಣ ಇರುತ್ತಲ್ಲ ಅದನ್ನ ಹಾಕಿ ಚೆನ್ನಾಗಿ ಕುಸಿದ್ರೆ ಅದು ಬೋಟಿ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ. ಹಾಗಾಗಿ ಅದಕ್ಕೆ ಒಂದು ಸಪ್ರೇಟ್ ಪಾತ್ರೆನ ಇಟ್ಬಿಟ್ಟು
ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಹಾಗೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಅಂದರೆ ಇಷ್ಟು ಮಟನ್ ಇದೆಯಲ್ಲ ಅದನ್ನು ತೊಳೆದು ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಅದನ್ನು ಇವಾಗ ಹಾಕ್ಕೊತಾ ಇದ್ದೀನಿ ನೋಡಿ. 2.5 kg ಅಷ್ಟು ಮಟನ್ ಬಂದಿತ್ತು. ಅಷ್ಟು ಬೇಡ ಅಂದ್ಬಿಟ್ಟು ಸ್ವಲ್ಪ ಮಟನ್ ಕೂಡ ಅದರಲ್ಲಿ ಚಿಕ್ಕ ಚಿಕ್ಕ ಪೀಸು ಅಂದರೆ ಬೋನ್ಲೆಸ್ಸು ಅದನ್ನೆಲ್ಲ ತೆಗೆದು ಸೈಡಲ್ಲಿ ಇಟ್ಬಿಟ್ಟು ಇದು ಬೋನ್ ಇರುತ್ತಲ್ಲ ಅದನ್ನು ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ. ಬೋನ್ಲೆಸ್ ಏನು ನಾನು ಜಾಸ್ತಿ ತೊಗೊಂಡಿರಲಿಲ್ಲ, ಅಂದರೆ ಒಂದು ಸ್ವಲ್ಪ ತೊಗೊಂಡಿದ್ದೆ, 1/4 kgಗಿಂತ ಇನ್ನೂ ಕಮ್ಮಿನೇ, ಅಷ್ಟು ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ, ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಅಂದರೆ ನಾನು ಹೇಳಿದ್ದೆ ಹಿಂದೆ ಕೂಡ, ನಾನು ಸ್ವಲ್ಪ ಉಪ್ಪನ್ನ ಕಮ್ಮಿನೇ ಸೇರಿಸ್ಕೊಳ್ಳೋದು, ಬೇಕು ಅಂದರೆ ಮಾತ್ರ ಆಮೇಲೆ ಸೇರಿಸ್ಕೊತೀನಿ. ಹಾಗೆ ಸ್ವಲ್ಪ ಅಡುಗೆ ಅರಿಶಿನ ಎಲ್ಲ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತಾ ಇದ್ದೀನಿ. ಅಂದರೆ ಬೋಟಿ ಮಟನಲ್ಲಿರೋ ಅಂಥ ನೀರಿನ ಅಂಶ ಎಲ್ಲ ಹೊರಗಡೆ ಬರಬೇಕು, ಹಾಗಾಗಿ ಸ್ವಲ್ಪ ಬಿಟ್ಬಿಡ್ತೀನಿ, ಅದನ್ನು ಮುಚ್ಚಿಬಿಟ್ಟು ಆಮೇಲೆ ನಾನು ರುಬ್ಕೊಂಡಿರೋ ಅಂಥ ಖಾರನ ಹಾಕ್ಕೊತೀನಿ ನೋಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಅಂದರೆ ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕ್ಕೊಂಡಿದ್ನಲ್ಲ, ಹಾಗಾಗಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ನೀರೆಲ್ಲ ಕೂಡ ಬಿಟ್ಕೊಂಡಿದೆ ಮಟನಲ್ಲಿ. ಇವಾಗ ರುಬ್ಕೊಂಡಿರೋವಂಥ ಖಾರನ ಹಾಕ್ಕೊತಾ ಇದ್ದೀನಿ. ರುಬ್ಕೊಂಡಿರೋ ಖಾರದಲ್ಲಿ ನಾನು 2 ಸೌಟಷ್ಟು ಖಾರನ ಮಿಗಿಸ್ಕೊಂಡಿದ್ದೀನಿ, ಅಂದರೆ ಬೇರೆ ನಾಟಿ ಸ್ಟೈಲ್ ಬೋಟಿ ಗೊಜ್ಜು ಅಂತಿರವಲ್ಲ ಅದಕ್ಕೆ ಸ್ವಲ್ಪ 2 ಸೌಟಷ್ಟು ಇರಿಸ್ಕೊಂಡಿದ್ದೀನಿ. ಹಾಗೆ ಇವಾಗ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಅಂದರೆ ತುಂಬ ದಪ್ಪನೂ ಬೇಡ, ತುಂಬ ತೆಳುನೂ ಬೇಡ ಅಂದ್ಬಿಟ್ಟು ಇಷ್ಟು ಹಾಕ್ಕೊಂಡಿದ್ದೀನಿ ಸಾಂಬಾರಿಗೆ ನೀರು. ಇವಾಗ ಸ್ವಲ್ಪ ನೋಡಿದೆ, ನಮ್ಮಜ್ಜಿ ಹಾಗೇನೆ ಸ್ವಲ್ಪ ಲಾಸ್ಟಿಗೆ ಉಪ್ಪು ಖಾರ ಎಲ್ಲ ಸ್ವಲ್ಪ ನೋಡಿಬಿಟ್ಟು ಆಮೇಲೆ ವಿಷಲ್ನ ಕೂಗಿಸ್ಬೇಕು ಅಂತ, ಹಾಗಾಗಿ ಇವತ್ತು ನೋಡಿದ್ದೀನಿ ಎಲ್ಲ ಪರ್ಫೆಕ್ಟ್ ಆಗಿತ್ತು. ಹಾಗಾಗಿ ಇವಾಗ ಕ್ಲೋಸ್ ಮಾಡ್ತಾ ಇದ್ದೀನಿ. ಒಂದು 3ರಿಂದ 4 ವಿಷಲ್ ಉಗಿದ್ರೆ ಸಾಕು. ಅಂದರೆ ತುಂಬ ಇದಿರಲಿಲ್ಲ ಮಟನು, ಸ್ವಲ್ಪ ಎಳೆ ಮಟನ್ನೇ ಇತ್ತು, ಹಾಗಾಗಿ 3-4 ವಿಷಲ್ ಹೊಡೆದ್ರೆ ಸಾಕು ಅಂತ ಅಷ್ಟು ಹೊಡೆಸ್ಕೊಂಡೆ. ಹಾಗೆ ಈ ಕಡೆ ಕೂಡ ಬೋಟಿ ಕೂಡ ನೀಟಾಗಿ ಕ್ಲೀನ್ ಆಗಿತ್ತು, ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕೂತ್ಕೊಂಡೆ. ಹಾಗೆ ಸ್ವಲ್ಪ ಅನ್ನಕ್ಕೆಲ್ಲ ಇಟ್ಕೊಂಡೆ, ಅಂದರೆ ಬೋಟಿ ಅದನ್ನೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಅನ್ನ ಕೂಡ ಮಾಡ್ಕೋಬೋದು ಅಂದ್ಬಿಟ್ಟು ಅನ್ನ ಎಲ್ಲ ಇಟ್ಕೊಂಡೆ. ಅರ್ಧ ಗಂಟೆಯಲ್ಲಿ ನಾವು ಎಷ್ಟೇ ಇದ್ದಿದ್ರು ಕೂಡ ಅರ್ಧ ಗಂಟೆಯಲ್ಲಿ ಅಡುಗೆನ ಮಾಡಿಬಿಡ್ಬೋದು. ಇವಾಗ ಬೋಟಿನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು, ಅನ್ನ ಕೂಡ ಆಯಿತು. ಇವಾಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು, ಅಂದರೆ ಇಲ್ಲಿ ನಾನು ಕಡಲೆಬೇಳೆ ಮತ್ತು ಆಲೂಗೆಡ್ಡೆನ ತೊಗೊಂಡಿದ್ದೀನಿ. ಅಂದರೆ ನಾವು ಯಾವ ಕಾಳು ಕೂಡ ತೊಗೊಬೋದು, ಅಂದರೆ ನಾಟಿ ಸ್ಟೈಲ್ ಬೋಟಿ ಗೊಜ್ಜು ಮಾಡೋಕ್ಕೆ ನಾನಿಲ್ಲಿ ಕಡಲೆಬೇಳೆನೇ ತೊಗೊಂಡಿನಿ. ಇದ್ರೆ ನೀವು ಹೆಸ್ರು ಕಾಳನ್ನೂ ಹಾಕ್ಕೋಬೋದು. ಇವಾಗ ಕಡಲೆಬೇಳೆ ಮತ್ತು 2 ಆಲೂಗೆಡ್ಡೆನ ಮೀಡಿಯಮ್ ಸೈಜು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಆದಮೇಲೆ ಇದನ್ನು ಹಾಕ್ಕೊತಾ ಇದ್ದೀನಿ ಇವಾಗ ನೋಡಿ. ಅಂದರೆ ನನ್ನ ರೆಗ್ಯುಲರ್ ವೀಡಿಯೋ ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ ಯಾರು ನೋಡಿದರೆ ಅವ್ರಿಗೆ ಗೊತ್ತಿರುತ್ತೆ ಹಳ್ಳಿ ಕಡೆ ಈ ಥರ ಮಾಡ್ತಾರೆ ಅಂತ. ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀರಿ, ಅಂದರೆ ಸ್ವಲ್ಪ ಎಣ್ಣೆಲಿ ಅದನ್ನು ಹುರ್ಕೊತಾ ಇದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಬೋಟಿನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಇವಾಗ ಹಾಕ್ಕೊತಾ ಇದ್ದೀನಿ. ಅಂದರೆ ಸ್ವಲ್ಪ ನಾನು ಮಟನ್ನ ಸ್ವಲ್ಪ ಕಮ್ಮಿನೇ ತೊಗೊಂಡಿದ್ದೆ, ಬೋಟಿ ಸ್ವಲ್ಪ ಇತ್ತಲ್ಲ ಹಾಗಾಗಿ. ಮತ್ತು ಬ್ಲೆಡ್ನ ನಾನು ಸಪ್ರೇಟಾಗಿ ಆಮೇಲೆ ಹಾಕ್ತೀನಿ ನೋಡಿ. ಈ ಥರ ಆಗಿದೆ. ಇವಾಗ ನೀಟಾಗಿ ಬೋಟಿ ಕೂಡ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಚೆನ್ನಾಗಿದ್ದಾದಮೇಲೆ ರುಬ್ಕೊಂಡಿರೋ ಖಾರ ನಾನು 2 ಸೌಟಷ್ಟು ಇರಿಸ್ಕೊಂಡಿದ್ನಲ್ಲ ಅದನ್ನು ಕೂಡ ಇವಾಗ ಹಾಕ್ಕೊತಾ ಇದ್ದೀನಿ. ತುಂಬ ಇದನ್ನು ನೀರು ಮಾಡಬಾರ್ದು, ಅಂದರೆ ಸ್ವಲ್ಪ ಗಟ್ಟಿಯಾಗಿ ಇರಬೇಕು, ಅದು ಬೆಂದು ಸ್ವಲ್ಪ ಫ್ರೈ ಥರ ಆಗಬೇಕು. ಬೋಟಿ ಗೊಜ್ಜು ಹೇಗಿರುತ್ತೆ ಅಂತ ಗೊತ್ತಿರುತ್ತಲ್ಲ, ಹಾಗಾಗಿ ಸ್ವಲ್ಪ ನೀರನ್ನ ನಾನು ಕಮ್ಮಿನೇ ಸೇರಿಸ್ಕೊತೀನಿ. ಇವಾಗ ಸೇರಿಸ್ಕೊಂಡ್ರು ಕೂಡ ಮುಂದೆ ಅದನ್ನೆಲ್ಲ ಹಾಕ್ತೀನಲ್ಲ ಆವಾಗ ಕರೆಕ್ಟ್ ಆಗುತ್ತೆ ನೋಡಿ. ಇವಾಗ ಸ್ವಲ್ಪ ಇಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ನಾನು, ಜಾಸ್ತಿ ನೀರನ್ನ ಸೇರಿಸ್ಕೊಳ್ಳೋ ಹಾಗಿಲ್ಲ, ಇದಿಷ್ಟು ಬೆಂದರೆ ಸಾಕು. ಇವಾಗ ಇದು ಬಂದು ಬೋಟಿ ಗೊಜ್ಜು ಒಂದು 4ರಿಂದ 5 ವರ್ಷ ಉಳಿಸ್ಬೇಕಾಗುತ್ತೆ. ಅಂದರೆ ಅದು ಬೋಟಿ ಇರುತ್ತಲ್ಲ ಅದು ಸ್ವಲ್ಪ ಬೇಯುತ್ತಲ್ಲ, ಹಾಗಾಗಿ ಒಂದು 3ರಿಂದ 4 ವಿಷಲ್ನ ಕೂಗಿಸ್ಕೊಂಡಿದ್ದೀನಿ ನೋಡಿ. ಇಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ, ಅಂದರೆ ಸ್ವಲ್ಪ ಇದು ಚೆನ್ನಾಗಿ ಬೇಯಬೇಕಲ್ಲ, ಹಾಗಾಗಿ ಇಷ್ಟು ತೊಗೊಂಡಿದ್ದೀನಿ. ಇವಾಗ ಚೆನ್ನಾಗಿ ಅದು ಬೆಂದಿದೆ. ಹಾಗೆ ಬ್ಲೆಡ್ ಇರುತ್ತಲ್ಲ ಅದನ್ನು ಸ್ವಲ್ಪ ಅಕ್ಕಿ ಹಿಟ್ಟಲ್ಲಿ ಚೆನ್ನಾಗಿ ಕ್ಯೂಚ್ಕೊಂಡಿದ್ದೀನಿ. ಬ್ಲೆಡ್ಡು ಸ್ವಲ್ಪ ಗಟ್ಟಿಯಾಗಿಬಿಡುತ್ತಲ್ಲ, ಹಾಗಾಗಿ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಕೂಚ್ಕೊಂಡಾದ್ಮೇಲೆ ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿನ ಹಾಕಿ ಇವಾಗ ಮತ್ತೆ ಅದನ್ನು ವಿಷಲ್ ಹೊಡಿಸ್ಬೇಕು. ಅಂದರೆ ಇದು ಸ್ವಲ್ಪ ಬೆಂದಿದೆ, 3/4 ಭಾಗ ಅಷ್ಟು. ಇವಾಗ ಬ್ಲೆಡ್ಡು ಮತ್ತು ತುರ್ಕೊಂಡಿರೋ ತೆಂಗಿನಕಾಯಿ ತುರಿನ ಹಾಕಿ ಮತ್ತೆ ಇವಾಗ 1-2 ವಿಷಲ್ ಆಡಿಸಿದ್ರೆ ಬೋಟಿ ಗೊಜ್ಜು ಕೂಡ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಈ ಥರ ಟೇಸ್ಟು. ಹಾಗೆ ಇನ್ನೊಂದು ಕಡೆ ಕೂಡ ಮುದ್ದೆಗೆ ಇಟ್ಕೊಂಡಿದ್ದೀನಿ, ಮುದ್ದೆ ಕೂಡ ಇವಾಗ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ಮುದ್ದೆ ಕೋಲು ಅವಾಗವಾಗ ಚೇಂಜ್ ಮಾಡ್ತಾ ಇರ್ತೀನಿ, ಅಂದರೆ ಮುದ್ದೆ ಕೋಲು ಆ ಕೋಲು ಸ್ವಲ್ಪ ಗಟ್ಟಿ, ಅಂದರೆ ತಿರುಗಿಸೋಕ್ಕೆಲ್ಲ ಆಗಲ್ಲ. ಇವಾಗ ಮುದ್ದೆ ಎಲ್ಲ ಮಾಡಿಕೊಂಡು ಊಟ ಮಾಡಿದ್ದಾಯಿತು. ಅಂದರೆ ಮಾವ ಮತ್ತು ನಮ್ಮ ಮನೆಯವ್ರ ಅತ್ತೆ ಎಲ್ಲ ಊಟ ಮಾಡಿದರು. ಸ್ವಲ್ಪ ಲಸು ಅಳ್ತಿದ್ದ ಅಂದ್ಬಿಟ್ಟು ಇವಾಗ ನಾನು ಊಟ ಮಾಡ್ತಾಯಿದ್ದೀನಿ. ನನಗೆ ಈ ಬೋಟಿ ಗೊಜ್ಜು ಅಂದರೆ ತುಂಬ ಇಷ್ಟ, ಹಾಗಾಗಿ ಜಾಸ್ತಿ ಅದನ್ನೇ ಹಾಕ್ಕೊತಾ ಇದ್ದೀನಿ. ಅದನ್ನೆಲ್ಲ ಇವಾಗ ಊಟ ಮಾಡಿದ್ದಾದಮೇಲೆ ಸ್ವಲ್ಪ ಪಾತ್ರೆ ಎಲ್ಲ ಇತ್ತಲ್ಲ, ಹಾಗೆ ಇವತ್ತು ನೈಟ್ ಹಾಗೆ ಹೇಗೆ ಬಿಡೋದು ಅಂದ್ಬಿಟ್ಟು ಪಾತ್ರೆನೆಲ್ಲ ಅಂದರೆ ಉಜ್ಕೊತಾ ಇದ್ದೀನಿ. ಇಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು, ಹಾಗೆ ಸ್ವಲ್ಪ ಸಾಂಬಾರು ಮತ್ತು ಬೋಟಿ ಗೊಜ್ಜಿತ್ತಲ್ಲ ಅದನ್ನು ಇವಾಗ ಬಿಸಿ ಮಾಡ್ಕೊತಾ ಇದ್ದೀನಿ. ಹಾಗೆ ಬಿಟ್ಟರೆ ಸ್ವಲ್ಪ ಕೆಟ್ಟೋಗ್ಬಿಡುತ್ತೆ, ತುಂಬ ಬಿಸಿಲಿರೋದ್ರಿಂದ. ಹಾಗಾಗಿ ಸ್ವಲ್ಪ ಬಿಸಿ ಮಾಡಿಕೊಂಡು ಬೇರೆ ಪಾತ್ರೆಗೆ ಹಾಕ್ಬಿಟ್ಟು ಪಾತ್ರೆನೆಲ್ಲ ಉಜ್ಕೊಳ್ಳೋಣ ಅಂದ್ಬಿಟ್ಟು
ಇವಾಗ ಬೇರೆ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಅಂದರೆ ನೈಟೇ ನಾನು ಜಾಸ್ತಿ ಪಾತ್ರೆನ ತೊಳೆದಿಟ್ಕೊಂಡ್ಬಿಡ್ತೀನಿ. ಅಂದರೆ ಬೆಳಗ್ಗೆ ಎದ್ದು ಆ ಕೆಲಸ ಈ ಕೆಲಸ ಅಂತ ಬರೀ ಬ್ಯುಸಿ ಆಗಿಬಿಡ್ತೀವಿ. ಹಾಗಾಗಿ ಸೋನಿಗೂ ಕೂಡ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಎಷ್ಟೇ ಲೇಟ್ ಆದರೂ ಕೂಡ 10 ಗಂಟೆ ಆದರೂ ಕೂಡ ಈ ಥರ ಕ್ಲೀನ್ ಮಾಡಿ ಮನಿಕೊಂಡ್ಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ಒಂಥರ ಏನೋ ಒಂಥರ ಇದಾಗಿರುತ್ತೆ. ಅಂದರೆ ಬೇರೆ ಯಾವುದೇ ಕೆಲಸ ಮಾಡ್ಕೊಳ್ಳೋಕ್ಕೂ ಕೂಡ ತುಂಬ ಖುಷಿಯಿಂದ ಮಾಡ್ಕೋಬೋದು. ಅಂದರೆ ಅಲ್ಲಲ್ಲೇ ಪಾತ್ರೆ ಬಿದ್ದಿದ್ರೆ ಒಂಥರ ಅನ್ನಿಸ್ತಾ ಇರುತ್ತೆ. ಏನೇ ಕೆಲಸ ಆದರೂ ಫಸ್ಟು ಅಂದರೆ ಎದ್ದ ತಕ್ಷಣನೇ ಮೂಡ್ ಆಫ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಪಾತ್ರೆನೆಲ್ಲ ಇವಾಗ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡು ಬಂದೆ. ಅಂದರೆ ನಾಳೆ ನಾವು ನಮ್ಮ ಅತ್ತೆ ಅಂದರೆ ಚಿಕ್ಕತ್ತೆ ಮನೆಗೆ ಹೋಗಬೇಕಲ್ಲ, ಹಾಗಾಗಿ ಸ್ವಲ್ಪ ಬಟ್ಟೆನೆಲ್ಲ ಜೋಡಿಸ್ಕೊಳ್ಳೋಣ ಬ್ಯಾಗಿಗೆ. ಅಂದರೆ ಒಂದೇ ದಿವಸ ಹೋಗಿ ಬರೋದು. ಅಂದರೆ ಅಲ್ಲಿ ದುರ್ಗಮ್ಮ ಬಾನ ಅಂತ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲಿಗೆ ಹೋಗಬೇಕು, ಸ್ವಲ್ಪ ಬಟ್ಟೆನೆಲ್ಲ ಮಕ್ಕಳು ಬಟ್ಟೆ ಹಾಗೆ ಸ್ವಲ್ಪ ಅದು ಇದೆಲ್ಲ ತೊಗೊಂಡೋಗ್ತೀವಲ್ಲ, ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಬ್ಯಾಗಿಗೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ತೆಗಿತಾ ಇದ್ದೀನಿ. ಇನ್ನು ನಮ್ಮದು ಮತ್ತು ಸೋನಿ ಲಸ್ಸು 3 ಜನದ್ದು ತೆಗ್ದಿದ್ದೀನಿ. ನಮ್ಮ ಮನೆಯವ್ರು ತೆಗ್ಕೊಟ್ರೆ ಬ್ಯಾಗಿಗೆ ಹಾಕ್ಕೋಬೇಕು. ಅಂದರೆ ಅವರು ಆ ಬಟ್ಟೆ ಯಾಕೆ ತೊಗೊಂಡೆ ಈ ಬಟ್ಟೆ ಯಾಕೆ ತೊಗೊಂಡೆ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ನೀನೇ ತೆಕ್ಕೊಡು ಆಮೇಲೆ ಬ್ಯಾಗಿಗೆ ಹಾಕ್ಕೊತೀನಂತ ಇವಾಗ ಫಸ್ಟು ಮಕ್ಕಳ ಬಟ್ಟೆ ಮತ್ತು ನನ್ನ ಬಟ್ಟೆನ ತಕ್ಕೊತಾ ಇದ್ದೀನಿ. ಅಂದರೆ ಜಾಸ್ತಿ ಏನು ಬಟ್ಟೆನ ತೊಗೊಂಡೋಗ್ತಿಲ್ಲ. ನಂದು 2 ಜೊತೆ ಇಲ್ಲಿಂದ ಹಾಕ್ಕೊಂಡು ಹೋಗೋದಕ್ಕೆ ಮತ್ತು ಅಲ್ಲಿಂದ ಒಂದು ಹಾಕ್ಕೊಂಬರೋಕ್ಕಷ್ಟೇ. ಇನ್ನು ಮಕ್ಕಳು ಬಟ್ಟೆನೇ ಅಂದರೆ ಅವ್ರು ಅವಾಗವಾಗ ಬಿಚ್ತಾನೆ ಇರ್ತಾರೆ. ಹಾಗಾಗಿ ಸ್ವಲ್ಪ ಅವ್ರದ್ದು ಒಂದು 3, 4 ಜೊತೆನ ಹಾಕ್ಕೊಂಡೆ. ಅಂದರೆ ಈ ಸ್ಕೂಲ್ ಬ್ಯಾಗು ಕಾಲೇಜ್ ಬ್ಯಾಗ್ ಅಂತೀವಲ್ಲ ಆ ಬ್ಯಾಗಲ್ಲೇ ಇವಾಗ ಹಾಕ್ಕೊತಾ ಇದ್ದೀನಿ. ಒಂದೇ ದಿವಸ ಅಲ್ಲ, ಹಾಗಾಗಿ ಅಂದರೆ ಸೋನಿದೆ 3 ಜೊತೆ ಹಾಕ್ಕೊಂಡಿದ್ದೀನಿ. ಲಸ್ಸುದು ಒಂದು 3 ಜೊತೆ ಹಾಕ್ಕೊಂಡು, ಅಂದರೆ ನಂದು ಒಂದು ಜೊತೆ ಇದ್ದರೆ ಸಾಕು, ಒಂದು ಹಾಕ್ಕೊಂಡು ಹೋಗೋಕ್ಕೆ ಒಂದು ಇದು. ನಮ್ಮ ಮನೆಯವ್ರದ್ದು ಅಷ್ಟೇ ಇದ್ದರೆ ಸಾಕು. ಅಂದರೆ ನಮ್ಮ ಮನೆಯವ್ರದ್ದು ಒಂದು ಎಕ್ಸ್ಟ್ರಾ ಹಾಕ್ಕೊಬೇಕಾಗುತ್ತೆ. ಅಂದರೆ ಅವರು ಮಟನ್ ಕಡಿತಾ ಇರೋದ್ರಿಂದ ಅವ್ರದ್ದು ಒಂದು 3 ಜೊತೆ ಬೇಕಾಗುತ್ತೆ. ಅಂದರೆ ಅವ್ರು ಮಟನ್ ಕಡಿಬೇಕಾದ್ರೆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ತಾರೆ, ಹೊಸ ಡ್ರೆಸ್ ಮೇಲೆ ರಕ್ತ ಎಲ್ಲ ಆಗಿಬಿಡುತ್ತೆ ಅಂದ್ಬಿಟ್ಟು ಅವ್ರದ್ದು ಒಂದು 3 ಜೊತೆ ತೊಗೊಬೇಕು. ಅವ್ರು ಇನ್ನೂ ಕೊಟ್ಟಿಲ್ಲ, ಹಾಗಾಗಿ ಸುಮ್ಮನೆ ಅದೇ. ಅಷ್ಟರಲ್ಲಿ ಸ್ವಲ್ಪ ಮೇಕಪ್ ಐಟಮ್ ಇರುತ್ತಲ್ಲ ಅದನ್ನೆಲ್ಲ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಬಾಕ್ಸಿಗೆ ಇವಾಗ ಎಲ್ಲ ತೆಗಿತಾ ಇದ್ದೀನಿ. ಅಂದರೆ ನಂಗೆ ಯಾವ್ದು ಬೇಕೋ ಅಷ್ಟು ತೊಗೊತಾ ಇದ್ದೀನಿ. ನಮ್ಮ ಅತ್ತೆ ಮಗಳು ಅಂದರೆ ನನ್ನ ಫ್ರೆಂಡ್ ದೀಪಿಕಾ, ಅಮ್ಮಿ ಸೀರೆ ತೊಗೊಂಬಾ ಅಂತ ಹೇಳ್ತಾಯಿದ್ದು. ಅಮ್ಮಿ ಬೇಡ ಸೀರೆ ಗೀರೆ ಅಂದ್ಬಿಟ್ಟು ಸುಮ್ಮನೆ ನಾನು ತೊಗೊತಾ ಇದ್ದೀನಿ. ಆದರೂ ಇರಲಿ ಅಂದ್ಬಿಟ್ಟು ಒಂದು ಸೆಟ್ ಜ್ಯುವೆಲರಿ ಕೂಡ ಇರುತ್ತಲ್ಲ, ಅಂದರೆ ಮಾಮೂಲಿ ಆರ್ಟಿಫಿಷಿಯಲ್ ಜ್ಯುವೆಲರಿ, ಅದನ್ನು ಕೂಡ ತೊಗೊತಾ ಇದ್ದೀನಿ. ನೋಡೋಣ ಅಲ್ಲಿ ಸೀರೆ ತೊಗೊಂಡೋದ್ರೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ತೊಗೊಂಡೆ. ಅಷ್ಟರಲ್ಲಿ ಸೋನಿ ಕೂಡ ಬಂದು ಬಿದ್ದೋದೆ ಅಮ್ಮ ಅಂತ ತೋರಿಸ್ತಾ ಇದ್ಲು. ಸುಮ್ಮನೆ ಆ ಕಡೆಯಿಂದ ಈ ಕಡೆ ಓಡಾಡಿನೇ ಮಕ್ಕಳು ಬೀಳ್ತಾ ಇರ್ತಾರೆ. ಸೋನಿ ಅಂತೂ ಸರಿಯಾಗಿ ಊಟ ಮಾಡ್ತಿಲ್ಲ. ಇನ್ನು ಸ್ಕೂಲಿಗೆ ಹೋಗ್ತಿರೋದ್ರಿಂದ ಸ್ವಲ್ಪ ತಿಂತಾ ಇದ್ದಾಳೆ. ಅವಳು ಆಗ್ತಿರೋದು ನೋಡಿ ನನಗೆ ಒಂಥರ ಅನ್ನಿಸ್ತಾ ಇರುತ್ತೆ. ಅಂದರೆ ಅಲ್ಲಿ ತೊಗೊಂಡಿರೋ ಊಟನಷ್ಟೇ ತಿನ್ನೋದು, ಇಲ್ಲಿ ಮನೇಲಂತೂ ತಿನ್ನೋದೇ ಇಲ್ಲ. ಇವಳು ಆಗ್ತಿರೋದು ನೋಡಿ ಒಂಥರ ಬೇಜಾರಾಗಿಬಿಡುತ್ತೆ. ಅಮ್ಮ ಏನು ತೊಗೊತಿದೀಯಾ, ಎಷ್ಟು ಏನು ಅಂತ ಕೇಳ್ತಾಯಿದ್ರು. ಯಾವ ಡ್ರೆಸ್ ತೊಗೊಂಡಿದ್ದೀಯಾ ನನಗೆ ಅಂತ. ನೋಡಿ ಇಲ್ಲೇ ತೊಗೊಂಡಿದ್ದೀನಿ, ನಿಂಗೇನು ಬೇಕು ಅಂತ ತಗೋ ಅಂತ ಹೇಳ್ತಾಯಿದ್ದೆ. ನೀನೇ ತಗೋ ಏನು ಬೇಕು ಅಂತ ಹೇಳ್ತಾಯಿದ್ಲು. ನಾಳೆ ಸ್ಕೂಲ್ಗೆ ಹೋಗೋದು ಬೇಡವಾ ಅಮ್ಮ ಅಂತ ಹೇಳ್ತಿದ್ಲು. ಬೇಡ ಬಿಡು, ಒಂದು ದಿವಸ ರಜಾ ಹಾಕ್ಬಿಡು ಅಂತ ಅಂದೆ. ಫುಲ್ ಖುಷಿಯಾಗ್ಬಿಟ್ಲು ಸೋನಿ ಹಾಗೆ ಹೇಳಿದ ತಕ್ಷಣ. ಹಾಗೆ ಇವಾಗ ಬಾಕ್ಸಿಗೆಲ್ಲ ಹಾಕ್ತಾಯಿದ್ದೀನಿ. ಅಂದರೆ ಸ್ವಲ್ಪ ಅವಳು ಮೂಂಗ್ ದಾಲ್ ಅಂತ ಇರುತ್ತಲ್ಲ ಅದನ್ನು ತಂದು ಕೊಟ್ಟಳು, ಅದನ್ನು ಕೂಡ ನಾನು ತಿಂದೆ. ಅಷ್ಟರಲ್ಲಿ ಹಸು ಕೂಡ ಬಂದ, ಅವನಿಗೂ ಕೂಡ ತಿನ್ಸೋಕ್ಕೋದೆ, ಅವ್ನು ಯಾಕೋ ತಿನ್ನಲಿಲ್ಲ. ಹಾಗಾಗಿ ಸ್ವಲ್ಪ ನಾವೇ ತಿನ್ಕೊಂಡು ಇವಾಗ ಅಷ್ಟರಲ್ಲಿ ಹಸು ವೀಡಿಯೋ ಮಾಡ್ತಿರೋದು ನೋಡೇ ಬಿಟ್ಟ. ಇವಾಗ ವೀಡಿಯೋನೆಲ್ಲ ಎತ್ಕೊಂಡು ಆಟ ಆಡೋಕ್ಕಂತ ಹೋದ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್